ಭಾರತ್ ಮಾತಾ ಕಿ. ಇವತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಒಡ್ಕೊಂತ ಇದ್ದಾರೆ. ಅವರು ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತುವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್ ಅವರೇ, ನೀವೇನಾದ್ರೂ ದುರ್ಯೋಧನನ ರೀತಿ ಹಠ ಬಿಡದೆ ನಾನು ಮಾಡ್ತೀನಿ ಅಂದ್ರೆ ಕೊನೆಗೆ ದುರ್ಯೋಧನ ಗತಿನೇ ನಿಮಗೆ ಆಗುವಂಥದ್ದು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ರೈತರು 500ಕ್ಕೂ ಹೆಚ್ಚು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರೆ. ಇದು ಬೋಗಸ್ ಹೋರಾಟ ಅಲ್ಲ, ಇದು ಸತ್ವ ಇರುವಂತದ್ದು, ಜೀವ ಇರುವಂತ ಹೋರಾಟ. ರೈತನ ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಜಮೀನಿನ ಹಕ್ಕನ್ನ ಉಳಿಸ್ಕೊಳಕ್ಕೋಸ್ಕರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ. ಇವತ್ತು ಪೇಜ್ ಗಟ್ಲೆ ಎಲ್ಲಾ ಪೇಪರ್ ನೋಡಿ, ಫ್ರಂಟ್ ಪೇಜ್ ಪ್ರಶ್ನೆಗಳ ಸರ್ಮಾಲೆ. ಯಾರಿಗೆ? ನಮಗೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಸರ್ಮಾಲೆ ಹಾಕಿ ಅದರಲ್ಲೆಲ್ಲ ಡೀಟೈಲ್ ಹಾಕಿದ್ದಾರೆ. ನಮ್ಗೆ ಹೇಳಿದ್ದಾರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತೆ. ಒಪ್ಕೊಂತೀರಾ ನೀವು ಪ್ರಾಯಶ್ಚಿತ್ತ ಯಾತ್ರೆ ಅಂತ? ಒಪ್ಕೊಂತೀರಾ? ಇದೇ ಕಳ್ಳರು, ಕಾಂಗ್ರೆಸ್ಸಿನ ಕಳ್ಳರು ಅವತ್ತು ಬಿಡದಿ ಜಮೀನು ಏನು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕ ಆಯಿತು. ಸುಮಾರು 25 ಜನ ಅಲ್ಲಣ್ಣ, 23 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು, ಮಾಜಿ ಮಂತ್ರಿಗಳು. ಇದೇ ಡಿ ಕೆ ಶಿವಕುಮಾರ್ ಅದರಲ್ಲಿ ಮೆಂಬರು. ಅದರಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ಅವರು ವರದಿ ಕೊಟ್ಟಿದ್ದಾರೆ, ಒಂದು 60-70 ಪೇಜ್ ವರದಿ. ಈ ಭೂಮಿ ಮುಟ್ಟಬಾರ್ದು, ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಕುರಿಗಳಿದ್ದಾರೆ, ಹಸುಗಳಿದ್ದಾರೆ. ಇದನ್ನ ಮುಟ್ಟಿದ್ರೆ ನಿಮ್ ಸರ್ಕಾರ ಸರ್ವನಾಶ ಆಗೋತೈತೆ ಅಂತಾರೆ. ಇದು ಮುಟ್ಟಿದ್ರೆ ನೀವು ರೈತರಿಗೆ ದ್ರೋಹ ಬಗೆದ್ರಿ ಅಂತ ಇದೇ ಡಿ ಕೆ ಶಿವಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಈಗ ಯಾರಪ್ಪ ಪ್ರಾಯಶ್ಚಿತ್ತ ಮಾಡ್ಕೊಬೇಕು? ನೀವೇ ಹೇಳುವರು, ಇಲ್ಲಿ ಬರಲ್ಲ ಬಿಡದಿ ಮಾಡಬಾರ್ದು ಅಂತ ಹೇಳುವರು ನೀವೇ ತಾನೇ. ಈಗ ಯಾವ ಮುಖ ಇಟ್ಕೊಂಡು ಇದು ಈ ಯೋಜನೆಯನ್ನ ಮಾಡ್ತಾ ಇದ್ದೀರಾ? ಉತ್ತರ ಕೊಡಿ. ನೀವು ಪೇಜ್ ಗಟ್ಲೆ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲ, ಉತ್ತರ ಕೊಡಿ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತೀರಿ ಅವತ್ತು ಇಡೀ ರಾಜ್ಯಕ್ಕೆ. ನೀವು ಜನಗಳ ಮುಂದೆ ಹೇಳೋದೇನು? ನೀವು ಕೊಳ್ಳೆ ಹೊಡೆಯಕ್ಕೆ ಇಲ್ಲಿ ಬಂದಿರುವಂತದ್ದು. ಬಿಲ್ಡಿಗೆ ಏನ್ ಬಂದಿದ್ದೀರಾ? ಕೊಳ್ಳೆ ಹೊಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತದೆ ಇಲ್ಲಿ. 2,700 ಎಕರೆ ಸರ್ಕಾರಿ ಜಮೀನಿತ್ತು, ಇಲ್ಲ ಇವತ್ತು 700 ಎಕರೆ. ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ ಯಾರಿಗೂ. ಎಲ್ಲರ ಹೆಸರಿಗೂ ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗ್ ದುಡ್ಡು ಕೊಡು, ದುಡ್ಡು ಕೊಡು ಅಂತ, ನನಗ್ ದುಡ್ಡು ಕೊಡು ಅಂತ. ರೈತರೆಲ್ಲ ಇಲ್ಲಿ ರೈತರೆಲ್ಲ ಕೇಳ್ತಾ ಇರೋದು, ಯಾರ್ಯಾರು ಈ ಅಕ್ರಮ ಭೂಮಿಗಳನ್ನ ತೆಗೆದುಕೊಂಡಿದ್ದಾರೆ ಅವ್ರು ಕೇಳ್ತಾ ಇರೋದು, ರೈತರೆಲ್ಲ ಕೇಳ್ತಾ ಇರೋದು. ರೈತರು ತಮ್ಮ ಭೂಮಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ ನೀವು ಅದನ್ನ ಬೋಗಸ್ ಅಂತ ಹೇಳ್ತೀರಾ? ಕಾಂಗ್ರೆಸ್ ಮನೆ ಕೆಲಸಕ್ಕೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಹೋರಾಟ ಯಶಸ್ವಿ ಆಗಬೇಕು. ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡಿಬೇಕು. ನಡ್ಗೋಗಿದ್ದಾರೆ. ಅವರಿಗೆ ಭಯ ಇಲ್ಲ ಅಂದಿದ್ರೆ ಯಾಕಪ್ಪ? ಅದಕ್ಕೆಲ್ಲ ಎಷ್ಟು ಗೊತ್ತಾ? ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು 4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ಗೆ. 4 ಕೋಟಿ ಬಿರಿ ಅಡ್ವರ್ಟೈಸ್ಮೆಂಟ್ಗೆ. ಭಯ ಬಿತ್ತಿದಾರ ಇಲ್ಲ? ಪೋಸ್ಟಲ್ ಅಂಟಿಸಿದ ದಾರಿ ಉದ್ದಕ್ಕೂ ಭಯ ಬಿತ್ತಿದಾರ ಇಲ್ಲ? ಭಯ ಅಲ್ಲ. ಈ ಯಾತ್ರೆ ಮುಗಿಯೋದ್ರೊಳಗಡೆ, ವಿಧಾನಸಭೆ ಅಧಿವೇಶನ ಆಗೋದ್ರೊಳಗೆ ಯಾವುದೇ ಕಾರಣಕ್ಕೂ
ಈ ಬಿಡದಿ ಮತ್ತೆ ರೈತರ ಸೊತ್ತಾಗಬೇಕು. ಕುಮಾರಣ್ಣನ ಸೊತ್ತುಗೋಸ್ಕರ, ನಿಖಿಲ್ ಸೊತ್ತುಗೋಸ್ಕರ, ನನ್ನ ಸೊತ್ತುಗೋಸ್ಕರ ನಾವು ಬಂದಿಲ್ಲ. ಇಲ್ಲಿ ರೈತರ ಜಮೀನು ರೈತರಿಗೆ ಉಳಿಬೇಕು. ನಾನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀನಿ, ಅಪ್ಪ ನೀನೀಗ ಎಷ್ಟು ದಿನನಪ್ಪ? 1.5 ವರ್ಷ ಅಷ್ಟೇ. 1.5 ವರ್ಷ, 1.5 ವರ್ಷ. ಅದರಲ್ಲಿ 6 ತಿಂಗಳು ಹೋದ್ರೆ ಇನ್ನೊಂದೇ ವರ್ಷ ಎಲೆಕ್ಷನ್ ಹೋದ್ರೆ. ನೀನು ಅಕ್ವಿಜೇಷನ್ ಯಾವಾಗ ಮಾಡ್ತೀಯ? ಟೆಂಡರ್ ಯಾವಾಗ ಕರಿತೀಯ? ರೋಡ್ಗಳು ಯಾವಾಗ ಬರ್ತತೆ? ಸ್ಯಾನಿಟರಿ ಇದೆಲ್ಲ ಬರಕ್ಕೆ 15-20 ವರ್ಷ ಬೇಕು. ಯಾರೋ ಕೊಟ್ಟಿದಾರಲ್ಲ ಇವಾಗ ರೈತರ ಜಮೀನುಗಳಿಗೆ, ಅವ್ರೇನ ಸೈಟ್ಗಳು ತಗೊಬೇಕು ಅಂದ್ರೆ 15 ವರ್ಷ ಬೇಕು ಅವ್ರ ಸೈಟ್ಗಳು ತಗೊಳಕ್ಕೆ. ಇವತ್ತು ಏಕಾಏಕಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲರಿಗೂ 50-50 ಅಂತೆ. ಯಾಕೆ? ನಮ್ಮ ಹೋರಾಟದ ಫಲ ತಾನೇ ನೀವು 50-50 ಬಂದಿರೋದು. ಅದಕ್ಕೆ ಮುಂಚೆ ಬಂದಿದ್ರ 40-60 ಅಂತ ಇದ್ರೆ ಈಗ 50-50. 2 ಕೋಟಿ ಇದ್ದದ್ದು 3 ಕೋಟಿ, 3 ಕೋಟಿ ಇದ್ದದ್ದು 4 ಕೋಟಿ. ಯಾರ ಹೋರಾಟದಿಂದ? ನಮ್ಮ ಹೋರಾಟದಿಂದ, ರೈತರ ಹೋರಾಟದಿಂದ, ಕುಮಾರಸ್ವಾಮಿ ಅವರ ಹೋರಾಟದಿಂದ ಇವತ್ತು ಈ ಸರ್ಕಾರ ಬಗ್ಗುತ್ತಾ ಇರೋದು ಕಾಣ್ತಾ ಇದೆ. ಬಗ್ಗುತ್ತಾ ಇದ್ದಾರೆ. ಇನ್ನಷ್ಟು ಬಗ್ಗಿಸ್ಬೇಕು ಇವ್ರನ್ನ. ಮನೆಗೆ ಓಡಿಸೋವರೆಗೂ ಈ ಸರ್ಕಾರ ಲೂಟಿ ಮಾಡುವಂತ ಸರ್ಕಾರ. ಮನೆಗೆ ಕಳಿಸೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀರಿ. ವಿಧಾನಸಭೆಗಳಿಗೆ ನಾನು, ಸುರೇಶ್ ಬಾಬು ಅವರು ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೀರಿ. ನಾವು ಒಳಗಡೆ ಹೋರಾಟ ಮಾಡುವಾಗ ನೀವು ಹೊರಗಡೆ ಹೋರಾಟ ಮಾಡಬೇಕವತ್ತು. ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಇದು ತೀರ್ಮಾನ ಆಗಲೇಬೇಕು. ಬಿಡದಿ ಯಾರ್ದು? ರೈತರದ, ಡಿ ಕೆ ಶಿವಕುಮಾರ್ದ ಅಂತ ತೀರ್ಮಾನ ಆಗ್ಬೇಕು. ನಮ್ಮದು ಅಂದ್ರೆ ನಮ್ಮ ಹೋರಾಟ ನಾವು ಮಾಡೇಬೇಕು. ಉಳಿಸ್ತೀರಿ. ಈಗಾಗಲೇ ನಾವು ಕುಮಾರಣ್ಣ ಅವರು ನಾವು ಡಿಕ್ಲೇರ್ ಮಾಡಿದ್ದೀರಿ, ನಮ್ಮ ಸರ್ಕಾರ ಬಂದ್ರೆ ಈ ಪ್ರಾಜೆಕ್ಟ್ ಖತಮ್. ನೋ, ಮಾಡಲ್ಲ ನಾವು ಈ ಪ್ರಾಜೆಕ್ಟ್ ಅನ್ನ. ಇದನ್ನ ನಾನು ಹೇಳ್ತಾ ಇಲ್ಲ, ಇವಾಗ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಪಾಪದ ಕೂಸಂತೆ. ಇದು ಪಾಪದ ಕೂಸು ಅಂತಾರೆ. ಯಾವ ಮುಖ ಇಟ್ಕೊಂಡು? ಹಾಗಾದ್ರೆ ಪಾಪದ ಕೂಸು ನೀನೇಕಪ್ಪ ಎತ್ಕೊಂಡಿದ್ಯಾ? ಬೇಡಲ್ಲ, ಬಿಟ್ಬಿಡು. ಇದೇ ನಿಮ್ಮ ಸತ್ಯ ಶೋಧನಾ ಸಮಿತಿ ಅಸೆಂಬ್ಲಿಯಲ್ಲಿ ಮಾತಾಡಿದಾಗ ನೀವು ರೈತ ವಿರೋಧಿ ಕುಮಾರಣ್ಣ ಅಂತ ಹೇಳಿದಾಗ ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ರೈತರಿಗೆ ಯಾವತ್ತು ನಾನು ದ್ರೋಹ ಬಗೆಯಲ್ಲ, ಬಿಡದಿ ಪ್ರಾಜೆಕ್ಟ್ ಅನ್ನ ನಾನು ಮಾಡಲ್ಲ. ಆನ್ ರೆಕಾರ್ಡ್ ಹೇಳಿದ್ದಾರೆ, ವಿಧಾನಸಭೆ ಆನ್ ರೆಕಾರ್ಡ್ ಹೇಳಿದ್ದಾರೆ. ಅದನ್ನು ತರಿಸಿದ್ದೀನಿ ನಾನು ರೆಕಾರ್ಡ್ ಅನ್ನ. ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಅದು ಕಾನೂನು. ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಕಾನೂನು ರೀತಿಯಾಗಿ ನಾನು ಬಿಡ್ತೀನಿ ಅಂತ ಹೇಳಿದ್ದಾರೆ. ನೀವ್ಯಾಕೆ ಮಾಡ್ತೀರಿ? ಅದು ನಮ್ಮ ಸರ್ಕಾರ ಇದ್ದಾಗ, JDS ಸರ್ಕಾರ ಇದ್ದಾಗ ಇದರ 4-1 ನೋಟಿಫಿಕೇಶನ್ ಆಗಿದೆಯಾ? ಇಲ್ಲ. 5-1 ಆಗಿದೆಯಾ? ಇಲ್ಲ. 6-1 ಆಗಿದೆಯಾ? ಇಲ್ಲ. ಅವಾರ್ಡ್ ಆಗಿದೆಯಾ? ಇಲ್ಲ. ಮಾಡಿದವರೆಲ್ಲ ಕಳ್ಳರು ನೀವು. ಅದೇನೋ ಮೊಸ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತಾರಲ್ಲ, ಹಂಗೆ ನಮ್ಮ ಮೂತಿಗೆ ಒರೆಸ. ಹಂಗೆಲ್ಲ ಆಗಲ್ಲ. ಜನ ಪ್ರಜ್ಞಾವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಕ್ ಬಿಡಲ್ಲ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಲೂಟಿ ಹೊಡೆದು ರಾಹುಲ್ ಗಾಂಧಿಗೆ ದುಡ್ಡು ಕಳ್ಸಕ್ಕೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್. ನಮ್ಮ ವಿರೋಧ ಇದೆ. ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕಾರ್ಯಕರ್ತರು, ನಾಗರಿಕರು, ರೈತರು ಏನ್ ಬಂದಿದ್ದೀರಾ, ಈ ಯಶಸ್ವಿ ಮಾಡ್ಬೇಕು. ಇದನ್ನ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಚಡಿಯೇಟನ್ನು ಕೊಡಬೇಕು. ಆ ರೀತಿಯಂತ ಕೆಲಸವನ್ನ ನೀವೆಲ್ಲ ಮಾಡಿ ನಮ್ಮ ಪೂರ್ತಿ ಸಹಕಾರ ನಿಮಗೆ ಇದೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.